29ರಿಂದ ಹಿಡ್ಕೊಂಡು ಫೆಬ್ರವರಿ 1ನೇ ತಾರೀಕು 4 ದಿನಗಳ ಕಾಲ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ವೈಟ್ ಪೆಟಲ್ಸ್ ಈ ಗ್ರೌಂಡ್ನಲ್ಲಿ ಒಂದು ಭಾಳ ಅದ್ಭುತವಾದ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ಕಾಲಕ್ಕೆ ಬೇಕಾಗಿರುವಂಥ ನೀಡ್ ಆಫ್ ದ ಅವರ್ ಅಂತಾರಲ್ಲ ಆ ಥರದ ಒಂದು ಕಾನ್ಕ್ಲೇವ್ ನಡೀತಾ ಇದೆ. ಆ ಕಾನ್ಕ್ಲೇವ್ ಯಾವುದಂದರೆ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್. ಪ್ರತಿಯೊಬ್ಬ ವ್ಯಕ್ತಿಗೂ ಮಾನವನಾಗಿ ಹುಟ್ಟಿದ ಮೇಲೆ ನನ್ನ ಪ್ರಕಾರ ಅತಿ ಅಮೂಲ್ಯವಾದಂಥ ಒಂದು ವಿಶೇಷವಾದಂಥ ಅಮೂಲ್ಯವಾದಂಥ ವಸ್ತು ಅಂದರೆ ಸ್ವಾಭಿಮಾನ. ವೀರಶೈವ ಲಿಂಗಾಯತ ಬಿಸ್ನೆಸ್ ಕಾನ್ಕ್ಲೇವ್ ಅಂತ ಹೆಸರಿಟ್ಟಿದ್ದೀರಾ ನೀವು. ಈ ಒಂದು ಕಾನ್ಕ್ಲೇವ್ ಇದು ಕೇವಲ ನಿಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತನಾ ಅಥವಾ ಎಲ್ಲರೂ ಬರ್ಬೋದಾ? ಇದು ನಮ್ಮ ಜನರ ಪರವಾಗಿ ನಾನು ಕೇಳ್ತಿರುವಂಥ ಪ್ರಶ್ನೆ. ನಮ್ಮ ಬಸವಣ್ಣವ್ರು ಹೇಳಿದಾಗೆ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನ್ನಿಸಯ್ಯ ಅನ್ನೋ ಒಂದು ಏನು ಮಾತು ಬಸವಣ್ಣವರು ಹೇಳಿದಾರಲ್ಲ, ಅದನ್ನ ಅಕ್ಷರಶಃ ಈ ಕಾನ್ಕ್ಲೇವ್ ಅಲ್ಲೂ ಕೂಡ ನಾವು ಅಳವಡಿಸಿದ್ದೀವಿ. ಇದು ಯಾರಿಗೂ ಒಂದು ಜಾತಿ ಒಂದು ಇದು ಸೀಮಿತವಾದದಲ್ಲ. ಎಲ್ಲ ಸಮಾಜದ ಈ ಇಡೀ ಭಾರತದ ಪ್ಲಸ್ ಆಚೆ ಕಡೆ ಎಲ್ಲೆಂದನೂ ಬಂದರೂ ಕೂಡ ಏನು ಕಾಯಕ ನಿಷ್ಠೆಯಿಂದ ನಾವು ಕಾಯಕ ಮಾಡ್ತೀವಿ ಅಂತ ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಬರ್ಬೋದು, ಉಚಿತವಾಗಿ ಬರ್ಬೋದು. ಈ ಒಂದು ಕಾನ್ಕ್ಲೇವ್ ಮೂಲಕ ನಮ್ಮ ಕರ್ನಾಟಕಕ್ಕೆ, ಭಾರತಕ್ಕೆ ಏನು ವಾಟ್ ಈಸ್ ಇಟ್ ಅಂದರೆ 4 ದಿನ ಆದಮೇಲೆ ನೀವು ತಿರುಗಿ ನೋಡಿದಾಗ ಏನು ಕೊಟ್ಟಿರ್ತೀರಾ, ಏನು ಕೊಡಬೇಕು ಅಂತ ನಿಮಗೆ ಅನಿಸುತ್ತೆ? ಏನು ಕೊಡುತ್ತೆ ಇದು ಅಂತ? ತಮ್ಮ ಪ್ರತಿಯೊಬ್ಬರ ಒಂದು ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಅಟ್ಲೀಸ್ಟ್ ದ್ವಿಗುಣ ಆಗಲಿಲ್ಲ ಅಂದರೆ ದೆನ್ ಐ ಲೈಫ್ ಇಸ್ ನಾಟ್ ಡೂಯಿಂಗ್ ಸಮಥಿಂಗ್ ವಿಚ್ ಇಸ್ ರೈಟ್. ಅರುಣ್ ಯೋಗಿರಾಜ್ ಅವರು, ಅರುಣ್ ಯೋಗಿರಾಜ್ comes from a small place in Mysore. Today Arun Yogiraj has a demand for his craft in some corner of the world, and it is a unique skill. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ನಮ್ಮ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಐಲೈಫ್ನ ಚೇರ್ಮನ್ ಆಗಿರುವಂಥ, ಐಲೈಫ್ ಅಂದರೆ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಮ್, ಇದರ ಚೇರ್ಮನ್ ಆಗಿರುವಂಥ ಸಂತೋಷ್ ಕೆಂಚಾಂಬ ನಮ್ಮನಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸಂತೋಷ್ ಅವರೇ ನಮಸ್ಕಾರ. ವೆಲ್ಕಮ್. ನಮಸ್ಕಾರ. ಸಂತೋಷ್ ಜೊತೆ ಮಾತಾಡೋಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತಂದರೆ ಇದೇ ತಿಂಗಳ 29ರಿಂದ ಹಿಡ್ಕೊಂಡು ಫೆಬ್ರವರಿ 1ನೇ ತಾರೀಕು 4 ದಿನಗಳ ಕಾಲ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ವೈಟ್ ಪೆಟಲ್ಸ್ ಈ ಗ್ರೌಂಡ್ನಲ್ಲಿ ಒಂದು ಭಾಳ ಅದ್ಭುತವಾದ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ಕಾಲಕ್ಕೆ ಬೇಕಾಗಿರುವಂಥ ನೀಡ್ ಆಫ್ ದ ಅವರ್ ಅಂತಾರಲ್ಲ ಆ ಥರದ ಒಂದು ಕಾನ್ಕ್ಲೇವ್ ನಡೀತಾ ಇದೆ. ಆ ಕಾನ್ಕ್ಲೇವ್ ಯಾವುದಂದರೆ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್. ಇದು ಈ ಸಂಘಟನೆಯಿಂದ ನಡೀತಿರುವಂಥ 4ನೇ ಕಾನ್ಕ್ಲೇವ್. ಸುಮಾರು 50ರಿಂದ 60 ಸಾವಿರ ಜನ ಈ 4 ದಿನಗಳಲ್ಲಿ ಬರುವಂಥ ನಿರೀಕ್ಷೆ ಇದೆ. ಇದನ್ನು ಸಿದ್ಧಗಂಗೆಯ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಜನ ಮುಖ್ಯ ಅತಿಥಿಗಳಿದ್ದಾರೆ. ಬಸವರಾಜ ಹೊರಟ್ಟಿ ಅವರಿರ್ಬೋದು, ವಿಧಾನ ಪರಿಷತ್ತಿನ ಸಭಾಪತಿಗಳು ಮತ್ತು ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಅವರಿರ್ಬೋದು, ಮತ್ತು ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅವರಿರ್ಬೋದು, ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು, ವಿಜಯ್ ಸಂಕೇಶ್ವರ್ ಅವರು ಮಾಜಿ ಸಂಸದರು, ಮತ್ತು ಸಚಿವರಾಗಿರುವಂತಹ ಶರಣಬಸಪ್ಪ ದರ್ಶನಾಪುರ್, ಹೀಗೆ ಸಾಕಷ್ಟು ಜನ ಅತಿಥಿಗಳು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಡೀ 4 ದಿನಗಳ ಕಾಲ ಬಿಸ್ನೆಸ್ಗೆ ಬೇಕಾದಂಥ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ ಮತ್ತು ಜಾಗೃತಿ ಮೂಡಿಸಲಾಗುತ್ತೆ ಮತ್ತು ಅಪಾರ್ಚುನಿಟಿಗಳ ಬಗ್ಗೆ ನೆಟ್ವರ್ಕಿಂಗ್ ಮಾಡಲಾಗುತ್ತೆ. ಹೀಗಾಗಿ ನನ್ನ ಪ್ರಕಾರ ನೀವೆಲ್ಲರೂ ಹೋಗಬೇಕಾಗಿರುವಂಥ ಸಮಾವೇಶ ಅಂತ ಅನಿಸುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದರೆ ಸಂತೋಷ್ ಅವರೇ. ಸಂತೋಷ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇ ಮಾತು, ವೈ ದಿಸ್ ಕಾನ್ಕ್ಲೇವ್? ಈ ವರ್ಷದ ಕಾನ್ಕ್ಲೇವಿನ ಶೀರ್ಷಿಕೆ ಬಂದು ಸ್ವಾವಲಂಬಿ ಆಗಿ ಸ್ವಾಭಿಮಾನಿಯಾಗಿ. ವಾವ್, ವಂಡರ್ಫುಲ್. ಓಕೆ. ಪ್ರತಿಯೊಬ್ಬ ವ್ಯಕ್ತಿಗೂ ಮಾನವನಾಗಿ ಹುಟ್ಟಿದ ಮೇಲೆ ನನ್ನ ಪ್ರಕಾರ ಅತಿ ಅಮೂಲ್ಯವಾದಂಥ ಒಂದು ವಿಶೇಷವಾದಂಥ ಅಮೂಲ್ಯವಾದಂಥ ವಸ್ತು ಅಂದರೆ ಸ್ವಾಭಿಮಾನ. ಯಾವಾಗ ಒಬ್ಬ ವ್ಯಕ್ತಿ ಸ್ವಾವಲಂಬಿ ಆಗ್ತಾನೆ ಆವಾಗ ಅವನು ಸ್ವಾಭಿಮಾನದಿಂದ ಬದುಕಕ್ಕೆ ಸಾಧ್ಯ ಅನ್ನೋದನ್ನು ನಾವು ಗುರುತಿಸ್ಬಿಟ್ಟು ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಕಾನ್ಕ್ಲೇವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಇಡೀ ದೇಶದ ಅನೇಕ ಮೂಲೆಗಳಿಂದ, ನಮ್ಮ ಕರ್ನಾಟಕ ಇರ್ಬೋದು, ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ ಹಾಗೂ ಮಹಾರಾಷ್ಟ್ರ, ಈ ಭಾಗದಿಂದನೂ ಕೂಡ ಅನೇಕ ಉದ್ಯಮಿಗಳು ಈ ಒಂದು ಕಾನ್ಕ್ಲೇವಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿಶೇಷ ಅಂದರೆ ಈ ಕಾನ್ಕ್ಲೇವಿನಲ್ಲಿ ಅನೇಕ ಜನಕ್ಕೆ ಇದೊಂದು ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತೆ ಈ ಕಾನ್ಕ್ಲೇವ್. ಪ್ರಾಯಶಃ ಯಾರು ಬೆಳಗಾಮಿನಲ್ಲಿ
ಒಬ್ಬ ಉದ್ಯಮಿ ಏನು ಪ್ರೊಡಕ್ಷನ್ ಮಾಡ್ತಾನೋ ಅವನು ಬಾಂಬೆ ತನಕ ಸೇಲ್ ಮಾಡುವಂಥ ಒಂದು ವಿಶೇಷ ಸಂಪರ್ಕ ಸೇತುವೆ ಆಗಲಿದೆ ಇದು. ಏನು ಒಬ್ಬ ಸಾಧಾರಣ ಒಬ್ಬ ರೈತ ಒಬ್ಬ ಬೆಳೆಯುವ ವಸ್ತು ಚಾಮರಾಜನಗರದಲ್ಲಿ ಬೆಳೆಯುವ ಒಂದು ಬಾಳೆಹಣ್ಣನ್ನು ಬೇಕಾದರೆ ಸೀದಾ ಕೇರಳಗೆ ಕಳಿಸೋಕ್ಕೆ ಕೇರಳದಲ್ಲಿ ಸೇಲ್ ಮಾಡೋದಕ್ಕೆ ಡೈರೆಕ್ಟ್ ಒಬ್ಬ ಕನ್ಸ್ಯೂಮರ್ಗೆ ಸೇಲ್ ಮಾಡೋದಕ್ಕೆ ಒಂದು ಸಂಪರ್ಕ ಸೇತುವೆ ಆಗಲಿದೆ ಈ ಒಂದು ನಮ್ಮ ಕಾನ್ಕ್ಲೇವ್. ಸೊ ಹಾಗೆ ಸಂಪರ್ಕ ಸೇತುವೆ ಆಗುವಂಥ ಜಾಗೃತಿ ಮೂಡಿಸುವಂಥ ಅರಿವು ಮೂಡಿಸುವಂಥ ಕೆಲಸವನ್ನು ಏನು ಮಾಡ್ತಾ ಇದೆ ಈ ಕಾನ್ಕ್ಲೇವ್, ಇದರಲ್ಲಿ ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನೋದನ್ನು ನಾನು ಸುಮ್ಮನೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ಇರುವಂಥದ್ದು ಏನು ಅಂತ, ಇದ್ರ ಹೊರತಾಗಿ ಇನ್ನೊಂದಷ್ಟು ಆ್ಯಡ್ ಆಗುವಂಥ ಸಾಧ್ಯತೆ ಇದೆ. 250ಕ್ಕೂ ಹೆಚ್ಚು ಇಂಡಸ್ಟ್ರಿ ಸ್ಟಾಲ್ಗಳಿರ್ತವೆ, ಬಿಸ್ನೆಸ್ ವರ್ಕ್ಶಾಪ್ ಇರುತ್ತೆ ಮತ್ತು ನೆಟ್ವರ್ಕಿಂಗ್ ಝೋನ್ ಇರುತ್ತೆ. ಅದಾದಮೇಲೆ ಎಂಟರ್ಟೈನ್ಮೆಂಟ್ ಮತ್ತು ಕಲ್ಚರಲ್ ಈವೆಂಟ್ಗಳಿರ್ತವೆ ಮತ್ತು ಫುಡ್ ಮೇಳ ಇರುತ್ತೆ. ಸೊ ಇದೆಲ್ಲವೂ ಕೂಡ ಇದರಲ್ಲಿರುತ್ತೆ. 29ಕ್ಕೆ ಇದು ಲಾಂಚ್ ಆದಮೇಲೆ 30ನೇ ತಾರೀಕು ಏನಿದೆ ಅನ್ನೋದನ್ನು ನಾನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ. ಅದರಲ್ಲಿ ಸುವರ್ಣ ನ್ಯೂಸ್ನ ಮುಖ್ಯ ಸಂಪಾದಕರಾಗಿರುವಂಥ ಅಜಿತ್ ಹನುಮಕ್ಕನವರು ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ. ಅದೇನೆಂದರೆ ಪರ್ಸನಾಲಿಟಿ ಫಾರ್ ದ ಎಮರ್ಜಿಂಗ್ ಭಾರತ್. ಎರಡನೇದು 12 ಗಂಟೆಗೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಅವರು ಏನು ಮಾತಾಡ್ತಾರೆ ಅಂದರೆ ಎಕನಾಮಿಕ್ ಪ್ರೋಗ್ರೆಸ್ ಥ್ರೂ ಆರ್ಗ್ಯಾನಿಕ್ ಫಾರ್ಮಿಂಗ್. ಮತ್ತು ಅದಾದ ನಂತರ ವಿಶ್ವನಾಥ್ ಮೂರ್ತಿ ಅವರು ಇಂಡಿಯಾ ಸ್ವೀಟ್ ಹೌಸ್ನ ಫೌಂಡರ್ ಮತ್ತು CEO ಅವ್ರು ಏನು ಮಾತಾಡ್ತಾರೆ, ಬಿಲ್ಡಿಂಗ್ ಬ್ರ್ಯಾಂಡ್ ಫಾರ್ ಭಾರತ್ ದ ಇಂಡಿಯಾ ಸ್ವೀಟ್ ಹೌಸ್ ಸ್ಟೋರಿ ಅಂತ. ಅದಾದ ನಂತರ ಬಾಲಚಂದ್ರ ಸಿಂಗ್ ರಾವ್ ರಾಣೆ, ಚೇರ್ಮನ್ ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್, ಇವರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಆ್ಯಂಡ್ ಚಾಲೆಂಜಸ್ FII ಆ್ಯಂಡ್ ILYF ಅಂದರೆ ಐಲೈಫ್ ಕೊಲ್ಯಾಬ್ರೇಷನ್ ಬಗ್ಗೆ ಮಾತಾಡ್ತಾರೆ. ಅದಾದಮೇಲೆ ನಾಗನಗೌಡ ಅವರು ಆನರರಿ ಸೆಕ್ರೆಟರಿ NHRD, ಇವರು ಏನು ಮಾತಾಡ್ತಾರೆ ಅಂದರೆ ಪೀಪಲ್ ಪವರ್ ಟು ಗ್ಲೋಬಲ್ ಪವರ್, ಇದ್ರ ಬಗ್ಗೆ ಮಾತಾಡ್ತಾರೆ. ಇಂಡಿಯಾಸ್ ಹ್ಯೂಮನ್ ಕೇಪಬಿಲಿಟಿ ಅಡ್ವಾಂಟೇಜ್ ಬಗ್ಗೆ. ಆಮೇಲೆ ವಿಜಯೇಂದ್ರ ಕರ್ನಾಟಕ BJP ಅಧ್ಯಕ್ಷರು, ಅವರು ಏನು ಮಾತಾಡ್ತಾರೆ ಅಂದರೆ ಪಾಲಿಟಿಕ್ಸ್ ಆಫ್ ಪ್ರೋಗ್ರೆಸ್ ಮಾತಾಡ್ತಾರೆ. ಅಂದರೆ ಇದು 2ನೇ ದಿನದ ನಾನು ಹೇಳಿದ್ದು, 3ನೇ ದಿನವೂ ಇದೆ, 4ನೇ ದಿನವೂ ಇದೆ. ಹೀಗಾಗಿ ಇದಕ್ಕೆ ಹೋಗುವಂಥ ಪ್ಲ್ಯಾನನ್ನು ನೀವು ಮಾಡಿ ಅಂತಲೇ ಹೇಳ್ತೀನಿ. ಸಂತೋಷ್ ಅವರ, ಈಗ 2026ನೇ ಮೊದಲನೇ ಭಾಗದಲ್ಲಿ ನಾವಿದ್ದೀವಿ ಮತ್ತು ಭಾರತದ GDP ಏರುಮುಖದಲ್ಲಿದೆ ಮತ್ತು 4ನೇ ಅತಿ ದೊಡ್ಡ ಎಕನಾಮಿಕ್ ಪವರ್ ನಾವಾಗಿದ್ದೀವಿ. ಸೊ ಈ ಒಂದು ಕಾನ್ಕ್ಲೇವ್ ಮೂಲಕ ನಮ್ಮ ಕರ್ನಾಟಕಕ್ಕೆ, ಭಾರತಕ್ಕೆ ಏನು ವಾಟ್ ಈಸ್ ಇಟ್ ಅಂದರೆ 4 ದಿನ ಆದಮೇಲೆ ನೀವು ತಿರುಗಿ ನೋಡಿದಾಗ ಏನು ಕೊಡುತ್ತೆ ಇದು ಅಂತ ನಾನು ಯಾವಾಗಲೂ ಹೇಳ್ತೀನಿ. ಐಲೈಫ್ ಜೊತೆ ಜೋಡಿಸ್ಕೊಂಡ್ರೆ ಅಟ್ಲೀಸ್ಟ್ 2 ವರ್ಷದಲ್ಲಿ ತಮ್ಮ ಪ್ರತಿಯೊಬ್ಬರ ಒಂದು ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಅಟ್ಲೀಸ್ಟ್ ದ್ವಿಗುಣ ಆಗಲಿಲ್ಲ ಅಂದರೆ ದೆನ್ ಐಲೈಫ್ ಇಸ್ ನಾಟ್ ಡೂಯಿಂಗ್ ಸಮಥಿಂಗ್ ವಿಚ್ ಇಸ್ ರೈಟ್. ನಾನು ಯಾವಾಗಲೂ ಹೇಳ್ತೀನಿ. ಸೊ ಆ ನಿಟ್ಟಿನಲ್ಲಿ ಈ ಕಾನ್ಕ್ಲೇವ್ ಕೂಡ ಆ ಕೆಲಸ ಮಾಡುತ್ತೆ. ಈ ಸಲ ಒಂದು ಭಾರಿ ವಿಶೇಷವಾದ ಒಂದು ಸಂಗತಿ ಹಾಗೂ ಒಂದು ಏನು ನಾನು ತಮ್ಮ ವೀಕ್ಷಕರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ವಿಶೇಷ ಆಯಾಮವನ್ನು ಜೋಡಿಸಿದ್ದೀವಿ. ಏನಪ್ಪ ಅಂದರೆ ಒಂದು ನೆಟ್ವರ್ಕಿಂಗ್ ಝೋನ್ ಅಂತ ಮಾಡಿದ್ದೀವಿ. ಆ ನೆಟ್ವರ್ಕಿಂಗ್ ಝೋನಿನಲ್ಲಿ ಮಲ್ಟಿಪಲ್ ಸೆಕ್ಟರ್ಸ್ಗಳಿಗೆ ಸೆಪ್ರೇಟ್ ಆಗಿರೋ ಝೋನ್ಸ್ನ ಕೊಟ್ಟಿದ್ದೀವಿ. ಅದು ರಿಯಲ್ ಎಸ್ಟೇಟ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಮೀಡಿಯಾ ಇರ್ಬೋದು, ಅನೇಕ ಜನ ಹೆಲ್ತ್ ಇರ್ಬೋದು, ಅನೇಕ ಝೋನ್ಗಳನ್ನ ಕ್ರಿಯೇಟ್ ಮಾಡಿ ನಾವು ಈ ಸಲ ಒಂದು ತಂತ್ರಜ್ಞಾನವನ್ನು ಕೂಡ ಅಳವಡಿಸ್ಕೊಂಡಿದ್ದೀವಿ. ಒಂದು ಸಾಫ್ಟ್ವೇರ್ನ ಮೂಲಕ ಈಗಲೇ ನೆಟ್ವರ್ಕ್ ಆಗಕ್ಕೆ ಶುರುವಾಗ್ಬೋದು. ಸರಿಸುಮಾರು 10,000 ಜನ ಆಗಲೇ ರಿಜಿಸ್ಟರ್ ಆಗಿದ್ದಾರೆ. 10,000 ಜನ ಇವೆಂಟಿಗೆ ರಿಜಿಸ್ಟರ್ ಆಗಿದ್ದಾರೆ. ಆ ರಿಜಿಸ್ಟ್ರೇಷನು ಸುಮ್ಮನೆ ರಿಜಿಸ್ಟ್ರೇಷನು ಅಲ್ಲ, ಜೊತೆಗೆ ಅವರ ಒಂದು ಏನು ಅವರ ವೃತ್ತಿ ಏನು, ಅವರ ಇಂಟ್ರೆಸ್ಟ್ಗಳೇನು, ಅಂದರೆ ಬಿಸ್ನೆಸ್ ಇಂಟ್ರೆಸ್ಟ್ಗಳೇನು, ಅವ್ರು ಯಾರನ್ನ ಅಲ್ಲಿ ಭೇಟಿ ಮಾಡಬೇಕು, ಅವರು ಯಾವ ಬಿಸ್ನೆಸ್ ಪ್ರಾಬ್ಲಮ್ನ ಅಡ್ರೆಸ್ ಮಾಡ್ಕೊಬೇಕು ಅವರು ಅಲ್ಲಿಗೆ ಬಂದಾಗ, ಇದೆಲ್ಲವನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇವನ್ನ ಮ್ಯಾಚ್ ಮಾಡುವಂಥ ಕೆಲಸ ಆಗಲೇ ಶುರುವಾಗಿದೆ. ಯಾರ್ಯಾರು ರಿಜಿಸ್ಟರ್ ಮಾಡ್ತಾ ಇದ್ದಾರಲ್ಲ ಅವರು ಪರಸ್ಪರ ಚರ್ಚೆಗಳನ್ನು ಶುರು ಮಾಡಿದ್ದಾರೆ. ಆಗಲೇ ಅವರು ಅಲ್ಲಿ ಬಂದು ಎಕ್ಸ್ಕ್ಲೂಸಿವ್ ಆಗಿ ಒಬ್ರನ್ನೊಬ್ರನ್ನ ಮೀಟ್ ಮಾಡೋದಕ್ಕೋಸ್ಕರ ಒಂದು ಝೋನನ್ನು ಕ್ರಿಯೇಟ್ ಮಾಡಿದ್ದೀವಿ. ವಂಡರ್ಫುಲ್. ಸೊ ಇದು ಆ್ಯಪ್ ಮೂಲಕ ಆಗ್ತಾ ಇದೆಯಾ? ಆ್ಯಪ್ ಮೂಲಕ ಆಗಲೇ ಕನೆಕ್ಟ್ ಆಗ್ತಾ ಇದ್ದಾರೆ. ಅಲ್ಲಿ ಝೋನ್ ಕ್ರಿಯೇಟ್ ಮಾಡಿದೀವಿ. ಅಲ್ಲಿ ಬಂದಾಗ ಅಲ್ಲಿ ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ಬೋದು. ಫಿಸಿಕಲ್ ಆಗಿ ಕೂತ್ಕೊಂಡು ಚರ್ಚೆ ಮಾಡ್ಬೋದು. ವೆರಿ ನೈಸ್. ಸೊ ಇದು ನಾವು ILFನ ಗ್ಲೋಬಲ್ ಕಾನ್ಕ್ಲೇವ್ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನೊಂದು ವಿಚಾರ ಹೇಳ್ಬಿಡ್ಬೇಕು, ಅದೇನಂದ್ರೆ 31 ಜಾನ್ವರಿ ಇದರ ಶೆಡ್ಯೂಲ್ ಹೇಗಿದೆ ಅಂತ ನಾನು ಸುಮ್ಮನೆ ನಿಮಗೆ ನಿಮ್ಮ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಮೊದಲನೇ ಸೆಷನ್ನು ಡಾಕ್ಟರ್ PL ಪಾಟೀಲ್, ವೈಸ್ ಚಾನ್ಸಲರ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ, ಇವರು ಅಪಾರ್ಚುನಿಟೀಸ್ ಇನ್ ಅಗ್ರಿ ಸ್ಟಾರ್ಟಪ್ಸ್ ಆ್ಯಂಡ್ ಅಗ್ರಿಟೆಕ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತು
HCG ಹಾಸ್ಪಿಟಲ್ನ ಚೇರ್ಮನ್ ಮತ್ತು CEO ಆಗಿರುವಂಥ ಡಾಕ್ಟರ್ BS ಅಜಯ್ ಕುಮಾರ್ ಅವರು HCG ಅ ಯುನಿಕ್ ಇಂಡಿಯನ್ ಹೆಲ್ತ್ ಕೇರ್ ಸ್ಟೋರಿ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತು ಶಿವ ಎ ಸಂಕೇಶ್ವರ್ VRL ಟ್ರಾವೆಲ್ಸ್ನ MD ಇವರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಜಾಯ್ನಿಂಗ್ ಆ್ಯಂಡ್ ಬಿಲ್ಡಿಂಗ್ ಫ್ಯಾಮಿಲಿ ಬಿಸ್ನೆಸ್ ಇನ್ ಇಂಡಿಯಾ ದ VRL ಎಕ್ಸ್ಪೀರಿಯನ್ಸ್. ಅವರು VRL ಫ್ಯಾಮಿಲಿಯವರು ಆಗಿರೋದ್ರಿಂದ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಬರೀ VRL ಬಗ್ಗೆ ಅಲ್ಲ, ಅದು ಫ್ಯಾಮಿಲಿ ಬಿಸ್ನೆಸ್ ಬಗ್ಗೆ. ಅದಾದ ನಂತರ ಕರ್ನಾಟಕ ಸ್ಟೇಟ್ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ನ CEO ಆಗಿರುವಂಥ ಡಾಕ್ಟರ್ DB ನಟೇಶ್ ಅವರು ಖಾದಿ ಸ್ಟಾರ್ಟಪ್ ಫಾರ್ ಭಾರತ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತು ವೃಷಾಂಕ್ ಭಟ್ ಸಂವಾದದ ಮುಖ್ಯ ಸಂಪಾದಕರು, ನ್ಯೂಸ್ ಆನ್ ಸೋಷಿಯಲ್ ಮೀಡಿಯಾ ಹೌ ಇಂಡಿಯನ್ಸ್ ಕನ್ಸ್ಯೂಮ್ ನ್ಯೂಸ್ ಟುಡೇ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಮೇಲೆ 6 ರಿಂದ 7 ಗಂಟೆ ತನಕ ಒಂದು ಪ್ಯಾನಲ್ ಡಿಸ್ಕಷನ್ ಇದೆ. ಅದರಲ್ಲಿ ಪ್ರಶಾಂತ್ BS ಅವರು, ನವೀನ್ ಅವರು, ಶಿವಪ್ರಸಾದ್ ತಾಳೂರ್ ಮತ್ತು ಶಂಕರ್ ಕೋಳಿವಾಡ್ ಪ್ಯಾನಲ್ ಡಿಸ್ಕಷನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದ್ರದ್ದು ಒಂದು ಟಾಪಿಕ್ ಏನಂದರೆ ಫ್ರಮ್ ಅಂಬಲ್ ಬಿಗಿನಿಂಗ್ಸ್ ಟು ಮಿಲಿಯನಿಯರ್ಸ್. ಸೊ ಹೀಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳನ್ನ ಮಾತಾಡಿದ್ದಾರೆ. ಆಮೇಲೆ ಕೊನೆಯ ದಿನದಲ್ಲಿ ಒಂದು ನಾನು ಹೇಳಬೇಕು ನಿಮಗೆ, ಒಂದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಅದೇನೆಂದರೆ ದ ಸೂಪರ್ ಇಂಟೆಲಿಜೆನ್ಸ್ ಎಡ್ಜ್ ಇಂಡಿಯಾಸ್ ಬ್ಲೂ ಪ್ರಿಂಟ್ ಫಾರ್ ಪಯನರಿಂಗ್ ಗ್ಲೋಬಲ್ ಲೀಡರ್ಶಿಪ್ ಅಂತ. ಅದನ್ನು ಶಿಯಾಕ್ ASI UK ಇದರ ಫೌಂಡರ್ ಮತ್ತು CEO ಆಗಿರುವಂಥ ಚಂದ್ರಶೇಖರ್ ನಾಗರಾಜ್ ಅವರು ಮಾತಾಡ್ತಾರೆ. ಹೀಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. 4 ದಿನಗಳ ಕಾಲ ಪ್ರಾಯಶಃ ಒಂದು ನೆಟ್ವರ್ಕಿಂಗು ಆಗುತ್ತೆ, ಒಂದು ಅರಿವು ಮೂಡಿಸುವಂಥ ಕೆಲಸ ಆಗುತ್ತೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸಮಾಜಕ್ಕೆ, ನಮ್ಮ ನಾಡಿಗೆ ಕಾಂಟ್ರಿಬ್ಯೂಷನ್ ಕೊಡುವಂಥ ಕೆಲಸವೂ ಕೂಡ ಈ ಮೂಲಕ ಆಗುತ್ತೆ ಅಂತ ನಾನು ಗೊತ್ತೀನಿ. ಸೊ ಸಂತೋಷ್ ಕೆಂಚಾಂಬ ಅವ್ರ ಬಗ್ಗೆ ನನ್ನ ಪ್ರಶ್ನೆ ಕೇಳೋದಾದರೆ, ಅವರು ಸಕಲೇಶ್ಪುರದವರು, ಕಾಫಿ ಪ್ಲಾಂಟರ್ ಫ್ಯಾಮಿಲಿಯವರು, ಕೆಂಚಾಂಬ ಅನ್ನೋ ಒಂದು ಪ್ರತಿಷ್ಠಿತ ಕುಟುಂಬದಿಂದ ಬಂದಂಥವ್ರು. ಸೊ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಈ ಒಂದು ILIFನ ಅಸೋಸಿಯೇಷನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಂತೋಷ್ ಅವರು? ನಾನು ಶುರು ಮಾಡಿದ್ದು ಆ್ಯಕ್ಚುಲಿ ಭದ್ರಾವತಿಯಲ್ಲಿ ಹಾಸ್ಟೆಲಲ್ಲಿ ಶುರು ಮಾಡಿ, ಅದಾದಮೇಲೆ ಬ್ಯಾಂಗ್ಳೂರಿಗೆ ಬಂದು, ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಿ, ಮೈಸೂರಲ್ಲಿ ನಾನು ಗ್ರ್ಯಾಜುಯೇಷನ್ ಮಾಡಿದೆ. ಅದಾದಮೇಲೆ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಮತ್ತೆ ವಾಪಸ್ ಬ್ಯಾಂಗ್ಳೂರಲ್ಲಿ ಬಂದೆ. ನನ್ನ ಬಿಸ್ನೆಸ್ ಅಪಾರ್ಟ್ ಫ್ರಮ್ ಫ್ಯಾಮಿಲಿ ಬಿಸ್ನೆಸ್, ನಾನು ಆಚೆ ಕಡೆ ಬಂದು ನನ್ನ ಸ್ವಂತ ಬಿಸ್ನೆಸ್ ಶುರು ಮಾಡಿದ್ದು ವೆನ್ ಐ ವಾಸ್ 21-22. ಐ ಸ್ಟಾರ್ಟೆಡ್ ಮೈ ಓನ್ ಬಿಸ್ನೆಸ್ ಇನ್ ಕಮಾಡಿಟೀಸ್. ಆ್ಯಂಡ್ ಅದಾದಮೇಲೆ ಐ ಬಿಕೇಮ್ ಅ ಶೇರ್ ಬ್ರೋಕರ್. ಐ ವಾಸ್ ನಂದು ಕ್ಯಾಟಲಿಸ್ಟ್ ಸ್ಟಾಕ್ಸ್ ಇನ್ ಕಮಾಡಿಟೀಸ್ ಅಂತ ಒಂದು ಕಂಪ್ನಿ ಶುರು ಮಾಡಿದ್ವಿ. ಅದಾದಮೇಲೆ ಐ ಗಾಟ್ ಇನ್ ಟು ರಿಟೇಲ್. ಈ ಥರ ಅನೇಕ ಬಿಸ್ನೆಸ್ಗಳನ್ನು ಶುರು ಮಾಡಿ, ಆ ಒಂದು ಬಿಸ್ನೆಸ್ ಜರ್ನಿಯಲ್ಲಿ ನಮಗೇನು ಅರ್ಥ ಆಗಿದ್ದು ಅಂದರೆ, ನಮಗೆ ಯಾರೂ ಒಬ್ಬ ಒಂದು ಗಾಡ್ ಫಾದರ್ ಆಗಲಿ ಅಥವಾ, ಬಿಕಾಸ್ ವಿ ಆರ್ ಆಲ್ ಜಸ್ಟ್ ಪ್ಲಾಂಟರ್ಸ್. ಈ ಪ್ಲಾಂಟೇಷನ್ಗೂ ಬಿಸ್ನೆಸ್ಗೂ ಡಿಫ್ರೆನ್ಸ್ ಇದೆ. ಹಾಗಾಗಿ ದ ಥಾಟ್ ವಾಸ್ ಪ್ಲಾಂಟೇಷನ್ ಅಥವಾ ಪ್ಲಾಂಟರ್ ಬೇಸಿಕಲಿ ದೇ ಆರ್ ಕೃಷಿಕಾಸ್, ಹೌದು, ಜಸ್ಟ್ ಅಗ್ರಿಕಲ್ಚರ್, ದೇ ಆರ್ ನಾಟ್ ಬಿಸ್ನೆಸ್. ಸೊ ಹಾಗಾಗಿ ನಮಗೆ ಬಿಸ್ನೆಸ್ ಆ್ಯಂಗಲಲ್ಲಿ ದೋ ಫ್ಯಾಮಿಲಿ ಹ್ಯಾಡ್ ಸರ್ಟನ್ ಸ್ಮಾಲ್ ಬಿಸ್ನೆಸಸ್, ಬಟ್ ನಾನು ಯಾವುದೋ ಒಂದು, ಸೊ ಐ ಬ್ರಾಂಚ್ಡ್ ಔಟ್ ಆ್ಯಂಡ್ ಸ್ಟಾರ್ಟೆಡ್ ಮೈ ಓನ್ ಬಿಸ್ನೆಸಸ್. ಆವಾಗ ನನ್ನ ಜರ್ನಿಯಲ್ಲಿ ನೋಡಿದಾಗ, ಇಫ್ ವಿ ಹ್ಯಾಡ್ ಒಂದು ಪ್ರಾಪರ್ ಸಪೋರ್ಟ್ ಕೋಹಾರ್ಟ್ ಥರ ಇದ್ದಿದ್ರೆ, ಇಫ್ ದೆರ್ ವಾಸ್ ಅ ಸಪೋರ್ಟ್ ಸಿಸ್ಟಮ್ ವಿಚ್ ಕುಡ್ ಹ್ಯಾವ್ ಗೈಡೆಡ್ ಅಸ್, which could have told, okay, this is right, this is wrong, and if there was a system which we could approach, which we lacked when I started my career when I was 21-22. So that was in the early 90s. So but ಆವಾಗ ಏನಾಗಿತ್ತು ಅಂದರೆ, it was difficult. ಸೊ ಅದೆಲ್ಲ ಆದಾಗ, that is when ಈ ಥರ ಕಾನ್ವರ್ಸೇಷನ್ ಮಾಡಬೇಕಾದ್ರೆ a few of us got together ಆನ್ ಅ ಡಿನ್ನರ್ ಟೇಬಲ್ ಶುರುವಾದಂಥ ಒಂದು ಕಾನ್ವರ್ಸೇಷನ್. ವಿ ಥಾಟ್, ಈಗ ಸಮಾಜ ಸಂಘಟನೆಗೋಸ್ಕರ ವೀರಶೈವ ಮಹಾಸಭಾ ಕೆಲಸ ಮಾಡ್ತಾ ಇದೆ. ಆಧ್ಯಾತ್ಮದ ನೆಲೆಯಲ್ಲಿ ಸುಮಾರು ಮಠಮಾನ್ಯರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಒಂದು ಫಿಲಾಸಾಫಿಕಲ್ ಆ್ಯಂಗಲಲ್ಲಿ ಬಸವ ಸಮಿತಿ ಕೆಲಸ ಮಾಡ್ತಾ ಇದೆ. ಸೊ ಈ ಒಂದು ಕಾಯಕ, ನಮ್ಮೆಲ್ಲ ಶರಣರು ಈ ಕಾಯಕ ಮಾಡ್ಕೊಂಡು ಫಿಲಾಸಾಫಿಕಲಿ ತೊಡಗಿಸ್ಕೊಂಡಿದ್ರು. ಸೊ ಈ ಕಾಯಕದ ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡಬೇಕು. ನಮ್ಮ ಸಮಾಜ ಆರ್ಥಿಕ ಸದೃಢತೆಯ ಒಂದು ಆ್ಯಂಗಲಲ್ಲಿ ನಾವೆಲ್ಲರೂ ಸೇರಿ ಏನಾರ ಒಂದು ಮಾಡಬೇಕು. ಜೊತೆಗೆ ನಾವು ಬೆಳಿಬೇಕು, ಪರಸ್ಪರ ನಾವೆಲ್ಲರೂ ಸೇರಿ ಬೆಳಿಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈ ILIF ಹುಟ್ಟಿತು. ಆದಮೇಲೆ 10 ವರ್ಷದ ನಂತರ, ಒಂದು ಡೆಕೇಡ್ ಆದಮೇಲೆ, ಈ 10 ಇಯರ್ಸ್ದು ಏನಾರ ಒಂದು ಮಾಡಬೇಕಲ್ಲ ಒಂದು ಆಲೋಚನೆ ಬಂದಾಗ, ವಿ ಥಾಟ್ ಅಬೌಟ್ ದಿಸ್ ಹೋಲ್ ಕಾನ್ಕ್ಲೇವ್ ಕಾನ್ಸೆಪ್ಟ್. ಆ ಕಾನ್ಕ್ಲೇವ್ ಈ 1 ಡೆಕೇಡ್ ಆಫ್ ILIF ಆದಮೇಲೆ ಕಾನ್ಕ್ಲೇವ್ ಶುರುವಾಗಿದೆ. ಈಗ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ? ಈಗ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಫಸ್ಟ್ ಕಾನ್ಕ್ಲೇವ್ ಬ್ಯಾಂಗ್ಳೂರಲ್ಲಿ ಆಯಿತು, ಸೆಕೆಂಡ್ ಕಾನ್ಕ್ಲೇವ್ ಹುಬ್ಬಳ್ಳಿಯಲ್ಲಿ ಆಯಿತು, ಥರ್ಡ್ ಕಾನ್ಕ್ಲೇವ್, ಲಾಸ್ಟ್ ಕಾನ್ಕ್ಲೇವ್, ದಟ್ ವಾಸ್ ಲಾಸ್ಟ್ ಕಾನ್ಕ್ಲೇವ್ ಮೈಸೂರಲ್ಲಿ ಆಯಿತು.
ಈ ಸಲ ಬ್ಯಾಂಗ್ಳೂರಲ್ಲಿ ಬಂದಿದೆ. ಓಕೆ ಓಕೆ. ಮೊದಲನೇ ಕಾನ್ಕ್ಲೇವ್ನಲ್ಲಿ 35 ಕೋಟಿಯಷ್ಟು ವಹಿವಾಟು ಅಲ್ಲಿ ಬಂದಂಥ ಸ್ಟಾಲ್ ಓನರ್ಸ್ಗಳು ಮಾಡಿದ್ರು. ಸೆಕೆಂಡ್ ಕಾನ್ಕ್ಲೇವು ಸಮ್ವೇರ್ ಅರೌಂಡ್ 62 to 64 crores ಮಾಡಿದ್ರು. ಲಾಸ್ಟ್ ಕಾನ್ಕ್ಲೇವ್ ಮೈಸೂರಲ್ಲಿ 135 ಕೋಟಿಯಷ್ಟು ಟರ್ನ್ ಓವರು ಬಿಟ್ವೀನ್ ಅಲ್ಲಿ ಬಂದಂಥ ಸ್ಟಾಲ್ ಓನರ್ಸು ಮಾಡಿದ್ದಾರೆ. ಸೊ ಇದೆಲ್ಲ ಪ್ರತಿ ಸ್ಟಾಲ್ಗೂ ಹೋಗಿ ಅವರು ಏನೇನು ರೆಫರೆನ್ಸ್ ಜನ್ರೇಟ್ ಮಾಡಿದ್ದಾರೆ, ಎಷ್ಟು ಬಿಸ್ನೆಸ್ ಕ್ಲಿಕ್ ಆಗಿದೆ, ಅದ್ರ ಮೇಲೆ ಇದನ್ನು ಆಡಿಟ್ ಮಾಡಿ ಹಾಕಿರೋ ಅಂಥ ಫಿಗರ್ಸ್. ವಂಡರ್ಫುಲ್. ಅಂದರೆ ಈ ಸಲ ಅದನ್ನು ಕೂಡ ರೆಕಾರ್ಡನ್ನು ಬ್ರೇಕ್ ಮಾಡುವ ಒಂದು ಇಚ್ಛೆ ಇದೆ. ಆ್ಯಕ್ಚುಲಿ ಮೈ ಕಾನ್ಫಿಡೆನ್ಸ್ ಕಮ್ಸ್ ಫ್ರಮ್ ದ ಟೆಕ್ನಾಲಜಿ ವಿಚ್ ವಿ ಹ್ಯಾವ್ ಎಂಗೇಜ್ ದಿಸ್ ಟೈಮ್. ಆಮೇಲೆ ಈ ಸಲ ಇನ್ನೂ ಭಾರಿ ಕ್ಯೂರೇಟೆಡ್ ಆಗಿ ಮಾಡ್ತಾ ಇದ್ದೀವಿ. ಅದರ್ ದೆನ್ ದ ಕೀನೋಟ್ ಸ್ಪೀಕರ್ಸ್, ನೀವು ಕೀನೋಟ್ ಅಡ್ರೆಸ್ಗಳನ್ನು ಹೇಳಿದ್ರಿ. ಅದರ್ ದೆನ್ ದ ಕೀನೋಟ್ ಅಡ್ರೆಸ್ ವಿ ಆರ್ ಹ್ಯಾವಿಂಗ್ ಎಕ್ಸ್ಕ್ಲೂಸಿವ್ ವರ್ಕ್ಶಾಪ್ಸ್. ಎಕ್ಸ್ಕ್ಲೂಸಿವ್ ವರ್ಕ್ಶಾಪ್ಸ್ ಏನಪ್ಪ ಅಂದರೆ ವರ್ಕ್ಶಾಪ್ ಇಸ್ ಕ್ಯೂರೇಟೆಡ್ ಫಾರ್ ಓನ್ಲಿ 25 or 30 ಪೀಪಲ್. ಅದು ರಿಜಿಸ್ಟರ್ ಆಗಬೇಕು, ಅವರು ರಿಜಿಸ್ಟರ್ ಆಗಬೇಕು. ಯುನೀಕ್ ಆಗಿರೋ ಅಂಥ ಟಾಪಿಕ್ಸ್ನ ತಗೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ತಮ್ಮೆಲ್ಲ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡೋದು ಏನಪ್ಪ ಅಂದರೆ, ತಾವು ಕೂಡ ಐ ಥಿಂಕ್ ಯು ವಿಲ್ ಅಗ್ರಿ ವಿತ್ ಮೀ, ಏನಂದರೆ ನಮ್ಮ ಸಮಾಜದಲ್ಲಿ ಅಥವಾ ಎಲ್ಲ ಸಮಾಜಗಳಲ್ಲೂ ನಾವು ನೋಡ್ಬೋದು, ಹಿಂದೆ ಈ ಫ್ಯಾಮಿಲಿ ಬಿಸ್ನೆಸ್ಗಳು ಏನಿದ್ವಲ್ಲ ಅವು ಬಿಕಾಸ್ ಆಫ್ ರಾಂಗ್ ಪ್ಲಾನಿಂಗ್ ಅಂದರೆ ಅವ್ರಿಗೆ ಈ ರೀತಿ ಈ ಜನರೇಷನಲ್ ಶಿಫ್ಟ್ಗಳು ಯಾವ ರೀತಿ ಆಗ್ತವೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆ ಒಂದು ಪ್ಲಾನಿಂಗ್ ಇಲ್ದಲೆ, ಅದನ್ನು ಒಂದು ಗ್ರಹಿಸಕ್ಕಾಗದಲೆ ಸುಮಾರು ಫ್ರಾಗ್ಮೆಂಟೇಷನ್ ಆಗಿ, ಫ್ಯೂಡ್ಸ್ಗಳಾಗಿ, ಪರಸ್ಪರ ಒಂದು ಇದು ಫ್ಯಾಮಿಲಿಗಳೇ ಮುರಿದೋಗಿರೋದು, ಫ್ರಾಗ್ಮೆಂಟೇಷನ್ ಆಗಿರೋದು ನೋಡಿದ್ದೀವಿ. ಕೋರ್ಟ್ ಕೇಸ್ಗಳಾಗಿ ಹೊಡೆದಾಡಿ ಒಡಹುಟ್ಟಿದವರು ದಹಯದಿಗಳೇ ಹೊಡೆದಾಡಿರುವಂಥ ಅನೇಕ ಉದಾಹರಣೆಗಳಿದ್ದಾವೆ. ದೊಡ್ಡವ್ರದ್ದು ಯಾಕೆ, ಇವನ್ ಧೀರುಭಾಯ್ ಅಂಬಾನಿ ಅವ್ರದ್ದು ಯಾವ ಥರ ಡಿವಿಷನ್ ಆಯಿತು ನೋಡಿದ್ದೀವಿ, ಹೇಗೆ ಅನಿಲ್ ಅಂಬಾನಿ ಮತ್ತು ಇವರು, ಆಮೇಲೆ ಸಿಂಘಾನಿಯಾ ಫ್ಯಾಮಿಲಿ ಯಾವ ರೀತಿ ಆಯಿತು, ವಿಜಯಪತ್ ಸಿಂಘಾನಿಯಾ ಫ್ಯಾಮಿಲಿ ಯಾವ ರೀತಿ ಆಯಿತು ಅಂತ ನೋಡಿದ್ದೀವಿ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು ವಿಶೇಷವಾದ ಒಂದು ವರ್ಕ್ಶಾಪ್ ನಾವು ಮಾಡಿದ್ದೀವಿ. ಫ್ಯಾಮಿಲಿ ಬಿಸ್ನೆಸ್ನ ಯಾವ ರೀತಿ ರನ್ ಮಾಡಬೇಕು ಅನ್ನೋದನ್ನು, ಏನು ಮುಂಜಾಗ್ರತೆಗಳನ್ನು ತಗೊಬೇಕು, ಸಕ್ಸೆಷನ್ ಪ್ಲ್ಯಾನ್ ಯಾವ ರೀತಿ ಆಗಬೇಕು, ಟ್ಯಾಕ್ಸ್ ಪ್ಲ್ಯಾನಿಂಗ್ ಯಾವ ರೀತಿ ಆಗಬೇಕು ಅನ್ನೋದನ್ನು ತಿಳಿಸ್ಕೊಡೋಕ್ಕೋಸ್ಕರ ಫ್ಯಾಮಿಲಿ ಬಿಸ್ನೆಸ್ಸನ್ನು ರನ್ ಪ್ಲ್ಯಾನ್ ಮಾಡೋದ್ರಲ್ಲೇ ಕೆಲಸ ಮಾಡ್ತಿರುವಂಥ ಉಲ್ಲಾಸ್ ಕಾಮತ್ ಅವರು, ಈಸ್ ನಮ್ಮ ಜ್ಯೋತಿ ಲ್ಯಾಬೊರೇಟರೀಸಿನ ಒಂದು MD ಆಗಿ, ಚೇರ್ಮನ್ ಆಗಿ ಆಚೆ ಬಂದಿರೋಂಥವ್ರು. ಅವರೇ ಈ ಫ್ಯಾಮಿಲಿ ಬಿಸ್ನೆಸ್ ವಿಚಾರದಲ್ಲಿ ತಜ್ಞರು ಕೂಡ. ಅವರೊಂದು ಆರ್ಗನೈಸೇಷನ್ ಮಾಡ್ಕೊಂಡು ಅನೇಕ ಫ್ಯಾಮಿಲಿ ಬಿಸ್ನೆಸ್ಗಳನ್ನು ಅಡ್ವೈಸ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕರೆಸ್ತಾ ಇದ್ದೀವಿ. ಇದೊಂದು ಸುವರ್ಣ ಅವಕಾಶ. ಅದು ಎಷ್ಟೇ ಚಿಕ್ಕ ಬಿಸ್ನೆಸ್ ಇರಲಿ, ಬಟ್ ಫ್ಯಾಮಿಲಿ ರನ್ ಮಾಡ್ತಾ ಇದ್ದರೆ ಈ ಥರ ಬಿಸ್ನೆಸ್ ಮೆನ್ಗಳು ಈ ವರ್ಕ್ಶಾಪ್ಗಳನ್ನು ಜೊತೆ ಜೋಡಿಸ್ಕೊಂಡ್ರೆ, ಆ ವರ್ಕ್ಶಾಪ್ಗೆ ಬಂದರೆ ಅವರಿಗೆ ಅನೇಕ ಒಂದು ವಿಚಾರಗಳು ತಿಳಿದು ಬರುವಂಥ ಸಾಧ್ಯತೆ ಇರುತ್ತೆ. ವಂಡರ್ಫುಲ್. ಈ ಥರ ಬೇರೆ ಬೇರೆ ವರ್ಕ್ಶಾಪ್ಗಳು ನೀವು ಮಾಡ್ತಾ ಇದ್ದೀವಿ. ಸೊ ಇದು ಶುರುವಾಗಿದ್ದು ಹೇಗೆ ಅಂದರೆ, ಅಂದರೆ ನೀವು ಹೇಳಿದ 3-4 ಜನ ಸೇರಿಕೊಂಡು ವಿ ಜಸ್ಟ್ ಕಾಫಿ ಟೇಬಲಲ್ಲಿ ಮಾತಾಡ್ತಾ ಅದು ಶುರು ಆಗಿದ್ದು ಅಂಥೇಳಿ. ಸೊ ಅವಾಗ ಯಾರೆಲ್ಲ ಇದ್ದರು, ಹೇಗೆ ಇದು ಅಂದರೆ ಒಂದು ಕ್ರಿಸ್ಟಲೈಸ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಏನಾದರೂ ನೆನಪಿದೆ? ಡೆಫಿನೆಟ್ಲಿ ನೆನಪಿದೆ. ಇನ್ಫ್ಯಾಕ್ಟ್ ಆವಾಗ ಪಾರ್ಟ್ ಆಫ್ ದಟ್. ಸೊ ಇನ್ಫ್ಯಾಕ್ಟ್ ಆವಾಗ ನಮ್ಮ ಫೌಂಡರ್ ಪ್ರೆಸಿಡೆಂಟ್, ಆವಾಗಿನ ಫೌಂಡರ್ ಪ್ರೆಸಿಡೆಂಟ್ ನವೀನ್ ಕೊಟ್ಗಿ ಅವರು, ಈಗ ಅವರು MLC ಆಗಿದ್ದಾರೆ. ಅವರು, ಅವಿನಾಶ್ ಪಾಳೆಗಾರ್ ಅಂತ ಇನ್ನೊಬ್ಬರು, ಆಮೇಲೆ ವಿಕ್ರಮ್ ಕರಚೂರ್, ರಾಜೇಶ್ ಹಿರೇಮಠ್ ಅಂತ, ನಮ್ಮ ಪ್ರವೀಣ್ ಪ್ರಭಾಕರ್, ಅವರು ಆ್ಯಕ್ಚುಲಿ ಹೀಸ್ ಅಡ್ವೊಕೇಟ್ ಬೈ ಪ್ರೊಫೆಷನ್, ನಾನು ಸಂತೋಷ್ ಕೆಂಚಾಂಬ ಮತ್ತು ವೀರೇಂದ್ರ ಷಡಾಕ್ಷರಿ ಅವರು, ಈ ಥರ ಕಾಮನ್ ಫ್ರೆಂಡ್ಸ್ಗಳು ನಾವು. ಆ್ಯಕ್ಚುಲಿ ಈ ಎಲ್ಲೋ ಮದುವೆ ಮನೇಲಿ ಸಿಗ್ತಿದ್ವಿ, ಇನ್ನೊಂದು ಕಡೆ ಸೋಷಿಯಲ್ ಫಂಕ್ಷನ್ಸಲ್ಲಿ ಸಿಗ್ತಾಯಿದ್ವಿ. ಈ ಸಿದ್ದರಾಮ್ ಜತ್ತಿ ಅವರು, ಈ ಥರ ನಾವೆಲ್ಲರೂ ಒಂದು ಈ ಕಾನ್ವರ್ಸೇಷನ್ ಸ್ಟಾರ್ಟೆಡ್ ವಿತ್ ಆಲ್ ಎಕನಾಮಿಕ್ ಇಶ್ಯೂಸ್ ಬಗ್ಗೆ, ಅದು ಇದು ಬಗ್ಗೆ ಮಾತಾಡ್ತಾ, ದೆನ್ ಈಚ್ ಒನ್ ಸಜೆಸ್ಟೆಡ್ ದ್ಯಾಟ್ there is a requirement of something like this. So Naveen actually was one of the during that time he was the founder president adadmele. So we all got together and we thought ಒಂದು ಈ ಥರ ಒಂದು ಆರ್ಗನೈಸೇಷನ್ ಆಗಬೇಕು ಅಂತ ಶುರು ಮಾಡಿದ್ವಿ. ದೆನ್
ದ ಸ್ಟೋರಿ ಎಷ್ಟು ಚಿನ್ಮಯ್ ಚಿಕ್ಟೇರಿ ಆಲ್ಸೋ ವಾಸ್ ದೇರ್. ಚಿನ್ಮಯ್ ಚಿಕ್ಟೇರಿ ಅವಾಗಲೂ ಇದ್ರು ಅವರು. ಆವಾಗ ಚಿನ್ಮಯ್ ಚಿಕ್ಟೇರಿ ಅವರು ಇದ್ರು. ಈಗ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ? ಈಗೊಂದು ಸರಿಸುಮಾರು ಒಂದು 3,000 ಜನ ಮೆಂಬರ್ಸ್ ಇದ್ದಾರೆ ಆಲ್ ಅಕ್ರಾಸ್ ಕರ್ನಾಟಕ ಆ್ಯಂಡ್ ಫ್ಯೂ ಅಬ್ರಾಡ್ ಆಲ್ಸೋ. ಇನ್ನೊಂದು ಸಂತೋಷ್ ಜಿ, ಈಗ 2026 ನಾವು ಏನಿದೀವಲ್ವಾ, ಈಗ ಭಾಳಷ್ಟು ಜನ ಒಂದು ಫಸ್ಟ್ ಜನರೇಷನ್ ಆಂಟ್ರಪ್ರನರ್ಸ್ ಇದ್ದಾರೆ, ಇಲ್ಲ ಅಂತಂದರೆ ಮುಂಚೆ ಆಂಟ್ರಪ್ರನಿಯಲ್ ಜರ್ನಿ ಇದ್ದರೂ ಕೂಡ ಇನ್ನೊಂದು ಹಂತಕ್ಕೆ ತೊಗೊಂಡು ಹೋಗಿರುವಂಥ ಜನ್ರೇಷನ್ ಈಗ ಸುಮಾರು ಕೆಲಸ ಮಾಡ್ತಾಯಿದೆ. ನೀವು ಹೇಳಿದ್ರಲ್ಲ ಜನ್ರೇಷನ್ ಶಿಫ್ಟ್ ಅಂತ. ಆ ಜನ್ರೇಷನ್ ಶಿಫ್ಟ್ ಆಗಿರೋದು ಇದೇ ಒಂದು ಅವಧಿನಲ್ಲಿ. ಈ ಒಂದು AI ಕಂಪ್ಯೂಟರ್ಸು ಇದೆಲ್ಲ ಬಂದ ಮೇಲೆ ಅಂದರೆ ಒಂದು ಇದಕ್ಕಿಂತ ಹಿಂದಿನ ಜನ್ರೇಷನ್ಗೆ ಕೋಪ್ ಅಪ್ ಮಾಡೋಕ್ಕಾಗಲ್ಲ ಬಹಳಷ್ಟು ಜನರಿಗೆ. ಬಟ್ ಒಬ್ಬರು ಯಾರೋ ಅದನ್ನು ಮುಂದೆ ತೊಗೊಂಡು ಹೋದರು. ಸೊ ಈ ಥರ ಒಂದು ಸಿಚುವೇಶನ್ ಇದೆ ಅಂತ ಅನ್ಕೋತೀನಿ. ಈಗ 2020 ನಂತರ ಹುಟ್ಟಿದಂಥವ್ರು, ಓಕೆ, ಕಂಪ್ಯೂಟರ್ ಜೊತೆಗೆ ಟ್ಯಾಬ್ಲೆಟ್ ಜೊತೆಗೆ ಟ್ಯಾಬು, ಮೊಬೈಲ್ ಫೋನ್ ಜೊತೆಗೆ ಬೆಳೆದಂಥವ್ರು, ಅಂಥವ್ರಿಗೆ ಏನು ಅವಕಾಶಗಳಿದೆ ಮತ್ತು ಏನು ಚಾಲೆಂಜಸ್ ಇದೆ ನಿಮ್ಮ ಪ್ರಕಾರ ಸಂತೋಷ್? ಸಿ ಐ ಮೀನ್ ನೀವು ಕೇಳಿರ್ಬೋದು, ವಿ ಆರ್ ಲಿವಿಂಗ್ ಇನ್ ದಿಸ್ ಸ್ಟೇಟ್ ಆಫ್ ವೇರ್ ಇಸ್ ವಿ ಕಾಲ್ ಇಟ್ ದ ವೂಕಾ ವರ್ಲ್ಡ್ ಅಂತ. ವೂಕಾ ವರ್ಲ್ಡ್, ವಾಲಟೈಲ್, ಅನ್ಸರ್ಟನ್, ಆಂಬಿಗ್ಯಸ್ ವರ್ಲ್ಡಲ್ಲಿ ಇದೀವಿ ನಾವೆಲ್ಲ ಈಗ. ಆ್ಯಂಡ್ ಥಿಂಗ್ಸ್ ಆರ್ ಚೇಂಜಿಂಗ್ ವೆರಿ ಫಾಸ್ಟ್. ಸೊ ಎಕ್ಸ್ಪೆಷಲಿ ದ ಯಂಗ್ಸ್ಟರ್ಸ್, ಏನು ಜೆನ್ ಝಿ, ಜೆನ್ ಆಲ್ಫಾ, ಜೆನ್ ಬೀಟಾ ಎಲ್ಲ ಬರ್ತಾ ಇದೆಯಲ್ಲ, ದೆರ್ ಇಸ್ ಅ ಗುಡ್ ಆ್ಯಂಡ್ ಬ್ಯಾಡ್ ಹ್ಯಾಪನಿಂಗ್ ಆಲ್ಸೋ. ನೀವು ಸ್ಟಾರ್ಟಿಂಗು ಹೇಳಿದ್ರಿ, ಇನ್ಫ್ಯಾಕ್ಟ್ ಭಾರತ್, ಇಂಡಿಯಾ ಈಸ್ ಗೋಯಿಂಗ್ ಟುವರ್ಡ್ಸ್ becoming the third largest economy. But at the same time, the flip side, how many millionaires we are able to generate? What is the per capita income of the individual? Yes. That is still a story which all of us have to really look at. Now we are still in 160th plus per capita income ಅಲ್ಲಿ ನಮ್ಮ ಕಂಟ್ರಿ ಇದೆ. ಇದು ಸರಿ ಹೋಗೋದು ಹೇಗೆ? ಇಷ್ಟೊಂದು you spoke about the generational shift which is happening. There is a huge skill gap. I'm just talking about the problems, but I'll come and address the solution, whatever I know, little bit. So skill gap ಇದೆ. ಜಾಬ್ಸ್ಗಳು ಜನರೇಟ್ ಆಗಲ್ಲ, ನಾವು ಏನೇ ಹೇಳ್ಬೋದು. ವಿ ಆರ್ ಇನ್ ಅ ವರ್ಲ್ಡ್ ವೇರ್ ಜಾಬ್ಸ್, ನಮಗೆ ಬೇಕಾಗಿರುವಂಥ ಜಾಬ್ಸ್ಗಳು ಜನರೇಟ್ ಆಗೋದಿಲ್ಲ. ವಾಟ್ ಎವರ್ ಸೆಡ್ ಅಂಡ್ ಡನ್, governments can't do it. It is end of the day, swayam udyoga and skilling is the only way out. Yes. And indigenous strength na ನಾವು ಬೆಳೆಸಲಿಲ್ಲ ಅಂದ್ರೆ it is very difficult. Okay, indigenous strength ಅಂದ್ರೆ see, because ನಮ್ಮ indigenous skill sets ಇದ್ದು, whether it is a carpentry, whether it is pottery. ಇವತ್ತು I keep giving an example of that gentleman, Arun Yogi Raj. Arun Yogi Raj comes from a small place in Mysore. Today, Arun Yogi Raj has a demand for his craft in some corner of the world. And it is a unique skill. And we were the doyens, the masters, the top in garments. The number of waves, handloom weaving styles which we have, no country can beat us. Yes. No country can beat us. And dyeing systems, natural dyeing systems. ಅಂದ್ರೆ ಬಣ್ಣ ಹಚ್ಚೋದು natural dyeing systems. We are pioneers in natural dyeing systems. ಇದನ್ನೆಲ್ಲ ರಿವೈವ್ ಮಾಡಬೇಕು. ಇವು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ದೀಸ್ ಆರ್ ದ ಸ್ಟ್ರೆಂತ್ ಆಫ್ ದಿಸ್ ಸಾಯಿಲ್. ಆ್ಯಂಡ್ ಆಸ್ ಅ ನಮ್ಮ ವ್ಯಕ್ತಿತ್ವನೂ ಕೂಡ, why we are all very large in service industry. ನಮ್ಮ DNA structure is the service industry structure. ಸೊ ಅದರಲ್ಲಿ ಹಿಂಗೆ ಸ್ಟ್ರೆಂತ್ ಬೆಳೆಸಬೇಕು. ಇವತ್ತು AI, ಸೊ ಇನ್ಫ್ಯಾಕ್ಟ್ AI, the risk of AI does not have empathy. ಕಾರುಣ್ಯ ಇಲ್ಲ, ಮಾತೃತೆ ಇಲ್ಲ ಅದರಲ್ಲಿ. ಅದನ್ನು ಕೊಡೋಕ್ಕಾಗೋದು ಭಾರತ ಮಾತ್ರ. ಹೌ ವಿ ಹ್ಯಾವ್ ಟು ಬಿ ಇನ್ AI, ಇದೆಲ್ಲವನ್ನ ನಾವು ನೋಡ್ತಾ ಇದ್ರೆ, ನಮ್ಮ ಸ್ಕಿಲ್ಸ್ ಕಡೆ ಗಮನ ಕೊಟ್ಟು ನಮ್ಮ ಯಂಗ್ಸ್ಟರ್ಸನ್ನ ಸ್ವಯಂ ಉದ್ಯೋಗದ ಕಡೆ ಪ್ರೇರಣೆ ಮಾಡ್ತಾ, ಆಮೇಲೆ ಇವತ್ತು ಮಲ್ಟಿಪಲ್ ಅರ್ನಿಂಗ್ ಮೆಕ್ಯಾನಿಸಮ್ಗಳಿದಾವೆ. ಇವತ್ತು ಇಫ್ ಯು ಆರ್ ವರ್ಕಿಂಗ್ ಇನ್ 8 hour ಶಿಫ್ಟ್, ಯು ಕ್ಯಾನ್ ಸ್ಟಿಲ್ ಗೋ ಆ್ಯಂಡ್ ಡೂ ಸಮಥಿಂಗ್ ಬ್ಯಾಕ್ ಹೋಮ್. ಯು ಕ್ಯಾನ್ ಬಿಕಮ್ ಅ ಕಾಂಟೆಂಟ್ ಕ್ರಿಯೇಟರ್. You can go and do a performance in some place. There are takers. ಆ ಯುಗದಲ್ಲಿ ನಾವು ಇದ್ದೀವಿ. ನಮ್ಮ ಯಂಗ್ಸ್ಟರ್ಸು ಆ ನಿಟ್ಟಿನಲ್ಲಿ ಇದನ್ನು ನೋಡಬೇಕು ಅನ್ನೋ ಒಂದು ಅಭಿಲಾಷೆ ನಮ್ಮದು. ಐ ಲೈಫು ಕೂಡ ಈ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡ್ಬೋದು
ಅದೆಲ್ಲವನ್ನು ಮಾಡುವ ಪ್ರಯತ್ನ ಹಾಗೂ ಮಾಡುವ ಯೋಜನೆಗಳನ್ನು ನಾವು ಜೋಡಿಸ್ಕೊಂಡಿದ್ದೀವಿ. ಫೈನಲ್ ಆಗಿ ಸಂತೋಷ್, ನಮ್ಮ ಆಡಿಯನ್ಸ್ಗೆ ಓಕೆ, ಈಗ ನಾನು ಆಲ್ರೆಡಿ ಹೇಳಿದೆ, ಜನವರಿ 29ರಿಂದ ಫೆಬ್ರವರಿ 1ನೇ ತಾರೀಕು 4 ದಿನಗಳ ಕಾಲ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ವೈಟ್ ಪೆಟಲ್ಸ್ ಈ ಒಂದು ಗ್ರೌಂಡ್ನಲ್ಲಿ ನಡೀತಿರುವಂಥ ಈ ಒಂದು ಕಾನ್ಕ್ಲೇವ್ಗೆ ಸಾಧ್ಯವಾದಷ್ಟು ಹೋಗಿ ಓಕೆ ವಿಟ್ನೆಸ್ ಆಗಿ, ವರ್ಕ್ಶಾಪ್ಗಳನ್ನ ಅಟೆಂಡ್ ಮಾಡಿ, ಸೆಷನ್ಗಳು ಅಟೆಂಡ್ ಮಾಡಿ, ಸ್ಟಾಲ್ಗಳಿಗೆ ಹೋಗಿ. ಓಕೆ, ನಮ್ಮ ರಂಗಸ್ವಾಮಿ ಸರ್ ಯಾವಾಗಲೂ ಹೇಳ್ತಿರ್ತಾರೆ ಮುಂದಿನ 15ರಿಂದ 20 ವರ್ಷಗಳು ಭಾರತದ್ದು ಅಂತ. ಸೊ ಆ ಒಂದು ಜರ್ನಿ, ಆ ಒಂದು ಫೇಸಲ್ಲಿ ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ವಾ. ಅದ್ರ ಜೊತೆಗೆ ಕಾಂಟ್ರಿಬ್ಯೂಷನ್ ಕೊಟ್ಟು ಬರೀ ಕೊಡೋದಲ್ಲ, ನಾವು ತೊಗೊಳ್ಳೋದಿರುತ್ತೆ. ಅಂದರೆ ನಮ್ಮ ವೃತ್ತಿ, ನಮ್ಮ ಉದ್ಯೋಗ, ಅದರಲ್ಲೂ ಕೂಡ ಅದಕ್ಕೂ ಕೂಡ ಸಾಕಷ್ಟು ಎನ್ಕರೇಜ್ಮೆಂಟು, ನೆಟ್ವರ್ಕಿಂಗ್, ಈ ಥರ ಸುಮಾರು ಕೆಲಸ ಸಿಗುತ್ತೆ. ನಾವು ಕೊಡೋಕ್ಕಾಗುತ್ತೆ, ತೊಗೊಳಕ್ಕೂ ಆಗುತ್ತೆ. ಆ ದೃಷ್ಟಿಯಿಂದ ಅದನ್ನು ಹೇಳ್ತಾ ಇದ್ದೀನಿ ನಾನು. ಫೈನಲ್ ಆಗಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಂತೋಷ್? ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಟೇಕಿಂಗ್ ಅ ಕ್ಯೂ ಫ್ರಮ್ ನೀವೇನು ಹೇಳಿದ್ರಿ ಅದನ್ನು ಮುಂದುವರಿಸ್ತಾ, ಭಾರತ ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ ನಿಂತಿದೆ. ಡಿಮೋಗ್ರಫಿ ಡಿವಿಡೆಂಡು ಆಗ್ಬೋದು, ಡಿಸಾಸ್ಟರು ಆಗ್ಬೋದು. 2050 ತನಕ ವಿ ವಿಲ್ ಬಿ ದ ಯಂಗೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಸೊ ಇದನ್ನು ನಾವು ಡಿಮೋಗ್ರಫಿಕ್ ಡಿವಿಡೆಂಡ್ ಆಗೋಕ್ಕೆ ಏನು ಸಾಧ್ಯತೆ ಇದೆಯೋ ಅದೆಲ್ಲವೂ ನಮ್ಮ ಕೈಯಲ್ಲಿದೆ. ಡಿಮೋಗ್ರಫಿಕ್ ಡಿಸಾಸ್ಟರ್ ಆಗೋ ಚಾನ್ಸಸ್ಸು ಇದೆ. ಯಾಕೆ ಅಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಪೆನೆಟ್ರೇಷನ್ ನಾಲೆಜ್ ಅಲ್ದಲೆ ಬೇರೆದು ಕೂಡ ಪೆನೆಟ್ರೇಟ್ ಆಗ್ತಾ ಇದೆ. ಬೇರೆ ಥರ ಏನು ವ್ಯಸನಗಳಿಂದ ಒಂದು ಬಲಿ ಆಗ್ತಾ ಇದ್ದಾರೆ ನನ್ನ ಅನೇಕ ಯುವ ಮಿತ್ರರು. ಇದೆಲ್ಲದಿಂದ ಹೊರಬರಬೇಕು. ಅದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಈ ಥರ ಸಂಘಟನೆಗಳು, ಬರೀ ಐಲೈಫ್ ಮಾತ್ರ ಅಲ್ಲ, ಅನೇಕ ಸಂಘಟನೆಗಳು ವೃತ್ತಿಪರವಾಗಿ ಹೇಗೆ ಸಮೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಆರ್ಗನೈಸೇಷನ್ಗಳು ಕೆಲಸ ಮಾಡ್ತಾ ಇದ್ದಾವೆ. ನಾನು ತಮ್ಮ ಮೂಲಕ ನನ್ನ ಕಳಕಳೆಯ ಪ್ರಾರ್ಥನೆ, ಇದು ಯಾವುದೋ ಒಂದು ಸಮಾಜ ಇದಕ್ಕಲ್ಲ, ಎಲ್ಲರೂ ಬರ್ಬೋದು ಇದಕ್ಕೆ. ಎಲ್ಲರೂ ಬರ್ಬೋದು. ಉಚಿತವಾದ ಒಂದು ಏನು ಶುಲ್ಕ ಇಲ್ಲ ಇದಕ್ಕೆ, ಉಚಿತವಾಗಿ ಎಂಟ್ರಿ. ಸೊ ಇವೆಲ್ಲವನ್ನು ಇವತ್ತಿನ ಯುವ ಪೀಳಿಗೆ ನನ್ನ ಕಳಕಳೆಯ ಪ್ರಾರ್ಥನೆ, ಇಂಥ ಕಾರ್ಯಕ್ರಮಗಳಲ್ಲಿ ದಯವಿಟ್ಟು ಜೋಡಿಸ್ಕೊಳ್ಳಿ. ಹೇಗೆ ನಮ್ಮ ಈ ದೇಶಕ್ಕೆ ನಮ್ಮ ಕೊಡುಗೆ ಒಂದು, ಜೊತೆಗೆ ಈ ಸಿಗುತ್ತಿರುವಂಥ ಏನು ಜ್ಞಾನವನ್ನು ತಗೊಂಡು ನಮ್ಮ ಸ್ವಯಂ ವೃದ್ಧಿಯನ್ನು ಮಾಡ್ಕೊಬೋದು, ನಮ್ಮ ವ್ಯಕ್ತಿತ್ವವನ್ನು ಸರಿ ಮಾಡ್ಕೊಳ್ಳೋದಾಗಲಿ, ನಮ್ಮ ಆರ್ಥಿಕ ಶಕ್ತಿ ಬೆಳೆಸ್ಕೊಳ್ಳೋದಾಗಲಿ, ಇವೆಲ್ಲವನ್ನು ಮಾಡ್ತಾ ಒಂದು ಸದೃಢ ಭಾರತವನ್ನು ಕಟ್ಟೋದ್ರಲ್ಲಿ ಏನು ನಾವು ಹೋಗಿ ಭಾರತವನ್ನು ಸ್ವತಂತ್ರಕ್ಕೆ ಹೋರಾಟ ಮಾಡೋಕ್ಕಾಗಲಿಲ್ಲ, ಆದರೆ ಸದೃಢ ಹಾಗೂ ಸಮೃದ್ಧ ಭಾರತವನ್ನು ಕಟ್ಟುವ ಅವಕಾಶ ಪ್ರತಿಯೊಬ್ಬರಿಗೂ ಇದೆ ಅನ್ನೋದನ್ನು ನಾನು ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಥರದೊಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಈ ಒಂದು ಐಲೈಫ್ನ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್. ಸಂತೋಷ್ ಅವರು ಹೇಳಿದ ಹಾಗೆ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಅಂತ ಹೆಸರಿದ್ದರೂ ಕೂಡ, ಸಂಘಟನೆ ಇದ್ದರೂ ಕೂಡ, ಇದು ಕೇವಲ ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ ಮೀಸಲಾದ ಸಮಾವೇಶ ಅಲ್ಲ. ಯಾವುದೇ ಜಾತಿ, ಯಾವುದೇ ಕೋಮು, ಯಾರೇ ಇದ್ದರೂ ಕೂಡ ಬಂದು ಉಚಿತವಾದ ಈ ಸೆಷನ್ಗಳನ್ನ ಅಟೆಂಡ್ ಮಾಡ್ಬೋದು, ನೆಟ್ವರ್ಕಿಂಗ್ ಮಾಡ್ಬೋದು, ಬಿಸ್ನೆಸ್ನ ಕಲ್ಪಿಸ್ಕೊಳ್ಬೋದು, ಒಟ್ಟಿನಲ್ಲಿ ಲಾಭ ಪಡ್ಕೊಳ್ಬೋದು. ಕರೆಕ್ಟ್ ಸಂತೋಷ್? ಡೆಫಿನೆಟ್ಲಿ. ನಿಮ್ಮ ಈ ಒಂದು ಅವಧಿಯಲ್ಲಿ ನಡೀತಿರುವ ಈ 4th ಬಿಸ್ನೆಸ್ ಕಾನ್ಕ್ಲೇವ್ ಯಶಸ್ವಿಯಾಗಿ ನಡೀಲಿ, ಯಶಸ್ವಿಯಾಗಿ ಮುಕ್ತಾಯಗೊಂಡ ನಂತರ ಅದರ ಯಶಸ್ಸು ಅಂದರೆ ಬೇರೆ ಬೇರೆ ರೀತಿಗಳ ಮೂಲಕ ಅದು ನಿಮಗೆ ವಾಪಸ್ ಬರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ನಾನು ಕೂಡ ಗೌರಿ ಶಕ್ಕಿ ಅವರಿಗೆ ನನ್ನ ವೈಯಕ್ತಿಕ ವಂದನೆಗಳನ್ನು ಸಲ್ಲಿಸ್ತಾ, ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಮ್ಮ ಸ್ಟುಡಿಯೋದ ಪ್ರತಿಯೊಬ್ಬರಿಗೂ ಯಾರ್ಯಾರು ನಿಮ್ಮ ಜೊತೆ ಈ ಒಂದು ಒಳ್ಳೆಯ ಕೆಲಸದಲ್ಲಿ ನಿಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಗೌರಿ ಶಕ್ಕಿ ಸ್ಟುಡಿಯೋದ ಐಲೈಫ್ನ ಪ್ರೆಸಿಡೆಂಟ್ ಆಗಿರುವಂಥ ಸಂತೋಷ್ ಕೆಂಚಾಂಬ ಅವರೊಂದಿಗಿನ ಮಾತುಕತೆ. ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದನ್ನು ಜಾಯ್ನ್ ಆಗೋದು ಹೇಗೆ, ನೀವು ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಇರುತ್ತೆ. ಅದರ ಎಲ್ಲ ಲಿಂಕ್ಗಳನ್ನ, ಫೋನ್ ನಂಬರ್ಗಳನ್ನ, ಆ್ಯಪ್ ಲಿಂಕ್ಗಳನ್ನ ಅಥವಾ ವೆಬ್ಸೈಟ್ ಲಿಂಕ್ ಏನೆಲ್ಲ ಸಂತೋಷ್ ಅವ್ರು ನಂಗೆ ಪ್ರೊವೈಡ್ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಸಕ್ತರು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತು 29ನೇ ತಾರೀಕಿನಿಂದ 1ನೇ ತಾರೀಕು ಫೆಬ್ರವರಿ ತನಕ ನೀವು ಯಾವೆಲ್ಲ ಸೆಷನ್ಗಳು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಅಟೆಂಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.